ಸುಮಾರು 27 ವರ್ಷಗಳ ನಂತರ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಅದೇ ಶಾಲೆಯಲ್ಲಿ ಗುರುಗಳಿಗೆ ವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ತುಮಕೂರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಊರ್ಕೆರೆ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇದೀಗ ಒಟ್ಟಿಗೆ ಸೇರಿದ್ದಾರೆ. ಪ್ರೌಢಶಾಲೆ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರ್ತಕ್ಕಂಥದ್ದು. 1998-99ನೇ ಸಾಲಿನ SSLC ವಿದ್ಯಾರ್ಥಿವೃಂದ ಗುರುಗಳಿಗೆ ಗುರುವಂದನಾ ಮತ್ತು ಸಹಪಾಠಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಸುಮಾರು 27 ವರ್ಷಗಳ ನಂತರ ಸ್ನೇಹಿತರನ್ನ ಭೇಟಿ ಮಾಡಿ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಶಾಲೆಯಲ್ಲಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಇದೀಗ ಹಳೆಯ ಸಹಪಾಠಿಗಳು ಪಾಠ ಮಾಡಿದಂತಹ ಗುರುಗಳಿಗೆ ಹಿರಿಯ ವಿದ್ಯಾರ್ಥಿಗಳಿಂದ ಒಂದು ಗುರುವಂದನೆಯನ್ನ ಸಲ್ಲಿಸಿರ್ತಕ್ಕಂತಹದ್ದು. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಇದೊಂದು ಮಾರ್ಗದರ್ಶನ ಅಂತಾನೆ ಹೇಳ್ಬೋದು. 8, 9 ಮತ್ತು 10ನೇ ತರಗತಿಯಿಂದ ಪ್ರಸ್ತುತ ಸುಮಾರು 160 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬೆಲ್ಟ್, ಟೈ ಹಾಗೆ ಐಡೆಂಟಿ ಕಾರ್ಡ್ ಅನ್ನ ತಾವು ಓದಿದಂತಹ ಶಾಲೆಗೆ ಕೃತಜ್ಞತೆ ಸಲ್ಲಿಸುವ ಮೂಲಕವಾಗಿ ಹಳೆಯ ವಿದ್ಯಾರ್ಥಿಗಳು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ವಿಶೇಷ ಅಂತಾನೆ ಹೇಳ್ಬೋದು. ಊರ್ಕೆರೆ ಪ್ರೌಢಶಾಲಾ ವಿಭಾಗದ 98-99ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಭಕ್ತಿಪೂರ್ವಕವಾದಂತಹ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರಿಂದ ಹಾಲಿ ಇರುವಂತಹ ಶಿಕ್ಷಕರು ಹಾಗೂ ಎಲ್ಲ ನನ್ನ ಹಳೆಯ ಸಹಪಾಠಿಗಳು ಸಹ ಬಂದಿದ್ದಾರೆ. ಇದು 27 ವರ್ಷಗಳ ನಂತರ ನಾವೆಲ್ಲ ಒಂದು ಒಟ್ಟಿಗೆ ಸೇರಿದಂತ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಹಂಗಾಗಿ ಈ ವಿಚಾರ ನಮಗೆಲ್ಲರಿಗೂ ಸಹ ಖುಷಿ ತಂದ ವಿಚಾರ ಅಂತ ಹೇಳ್ತೀವಿ. ಇದೊಂದು ಜೀವನದ ಅತ್ಯಂತ ಮರೆಯಲಾಗದ ಒಂದು ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 20 ವರ್ಷದ ನಂತರ ಒಂದು ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದು ತುಂಬ ಇದು ಖುಷಿಯಾದಂಥ ವಿಚಾರ. ನಂತರ ಐತಿಹಾಸಿಕ ಒಂದು ಕ್ಷಣ ನಮಗೆ ಇವತ್ತು. ಯಾಕಂದರೆ ಸುಮಾರು 20 ವರ್ಷದ ನಂತರ ನಮ್ಮ ಗುರುಗಳಾಗಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಎಲ್ಲ ಒಂದು ಸಂವಿಧಾನ ಸಿಕ್ಕಿದೆ. ಇದು ನಮಗೆ ಒಂದು ಒಳ್ಳೆಯ ಒಂದು ಜೀವನದಲ್ಲಿ ಇದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ. ನಾವೆಲ್ಲ ಖುಷಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಂದಿದ್ದಾರೆ, ಕೈಗೊಳಿಸಿದ್ದಾರೆ. ನಮ್ಮ ಊರ್ಕೆರೆ ಇರುವಂಥ ಎಲ್ಲ ನಮ್ಮ ಶಿಕ್ಷಕರಿರ್ಬೋದು, ಈಗ ಹಾಲಿ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರು ಸಹ ಇದು ಒಂದು ಭರವಸೆ ಬರುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಿಜವಾಗ್ಲೂ ನಾವು ಈ ಥರ ಮಾಡ್ತೀವಿ ಫಂಕ್ಷನ್ ಅಂತ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಈ ಥರ ಆಗುತ್ತೆ ಅಂತ ನಾನು ಸುಮ್ಮನೆ ಸಣ್ಣದಾಗಿ ನೋಡೋಣ ಅಂತ ಅಂದ್ಬಿಟ್ಟು, ಕೈ ಜೋಡಿಸೋಣ ಅಂತ ಅಂದ್ಬಿಟ್ಟು ಒಂದು 4 ಜನ ಸ್ಟೂಡೆಂಟ್ಸ್ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಇದು ಪ್ಲಾನ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ತುಂಬ ಜನ ಸೇರ್ಕೊಂಡು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ಹಳೆ ನನ್ನ ಸಹಪಾಠಿಗಳನ್ನ ನಾನು ಇವತ್ತು ನಿಜವಾಗ್ಲೂ ಈ ಥರ ನೋಡ್ತಾ ಇದ್ದೀನಿ ಅಂತಂದ್ರೆ ಅದು ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಸೊ ನಮಗೆ ಹೇಗೆ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಆಕ್ಚುಲಿ ಅದಕ್ಕಿಂತ ಹೆಚ್ಚಾಗಿ ನನ್ನ ನೆಚ್ಚಿನ ಕ್ಲಾಸ್ ರೂಮ್ ಇದು. ಸೊ ಆಮೇಲೆ ನನ್ನ ಗುರುಗಳು, ಸೊ ನಾವು ಅವ್ರ ಹತ್ರ ವಿದ್ಯೆ ಕಲಿತು ಇವತ್ತು ನಾವು ಯಾವುದೋ ಬೇರೆ ಮಟ್ಟದಲ್ಲೇ ಬೆಳೆದಿದ್ದೀವಿ. ನಾವು ನಿಜವಾಗ್ಲೂ ಇವತ್ತು ನಾವು SSLCನ ಜ್ಞಾಪಿಸ್ಕೊಳ್ತೀವಿ ನಾವು. ಸೊ ನಾವು ಯಾವ ಥರ ಬೆಳೆದು ಬಂದ್ವಿ ಅಂತ ಬಂದ್ಬಿಟ್ಟು ನಮ್ಮ ಶಿಕ್ಷಕರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ಎಲ್ಲರೂ ಬೆಳೆದಿದ್ದೀವಿ. ಎಲ್ಲರೂ ಒಳ್ಳೊಳ್ಳೆ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮದೇ ಆದ ಹಾದಿಯಲ್ಲಿ ಒಳ್ಳೆ ಸಮಾಜ ಸೇವಕರಾಗಿದ್ದಾರೆ. ಉತ್ತಮ ಸೇವೆಯನ್ನ ಮಾಡ್ತಾ ಇವತ್ತು ಎಲ್ಲರೂ ಕೂಡ ಸೇರಿರೋದು ಒಂದು ನಮ್ಗೆ ಅತ್ಯಂತ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಖುಷಿಯನ್ನ ತಂದಂತಹ ಕಾರ್ಯಕ್ರಮ. ಈ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಎಲ್ಲ ಗುರುಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಇವತ್ತೆಲ್ಲರೂ ಕೂಡ ನಮ್ಮ ಸಹಪಾಠಿಗಳು ಸುಮಾರು 28 ವರ್ಷಗಳ ನೆನಪಿನ ಸವಿಬುತ್ತಿ ಇವತ್ತು. ಆ ಒಂದು ಸವಿಬುತ್ತಿಯನ್ನ ಉಣಲಿಕ್ಕೆ ಎಲ್ಲರೂ ಕೂಡ ಇವತ್ತು ಹಾಜರಾಗಿದ್ದೀವಿ. ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರು ತುಂಬಾ ಈ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಹಾಗೆ ನಮ್ಗೆ ಪಾಠವನ್ನ ಹೇಳ್ಕೊಟ್ಟು ಸನ್ಮಾರ್ಗವನ್ನ ಕಲಿಸಿದಂತಹ ಗುರುಗಳು ಕೆಲವೊಬ್ರು ನಿಧನವನ್ನು ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಇದನ್ನ ನಾನು ಶಾಂತಿಯನ್ನ ಕೊಡ್ತಾ ಇದ್ದೀನಿ. ಹಾಗೆ ಖುಷಿ ಆಗ್ತಿದೆ. ಇವತ್ತೆಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ. ಹಾಗೆ ಟೀಚರ್ಸು ಕೂಡ ಇದ್ದಾರೆ. ಇವತ್ತು ಅವ್ರು ಏನು ಹೇಳ್ಕೊಟ್ಟಿದ್ರು ನಮಗೆ ನಾವು ಓದ್ಬೇಕಾದ್ರೆ, ಸೊ ಅದೇ ರೀತಿ ನಾವೆಲ್ಲರೂ ಒಳ್ಳೊಳ್ಳೆ ಪೊಸಿಷನ್ಸ್ ಇದ್ದೀವಿ. ಅದ್ರ ಜೊತೆಗೆ ಒಳ್ಳೆ ಲೈಫು ಕೂಡ ಲೀಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಕಾಂಗ್ರೆಸ್ ಪ್ರೌಢಶಾಲಾ ವಿಭಾಗ 1998-99ನೇ ಸಾಲಿನ SSLC ವಿದ್ಯಾರ್ಥಿಗಳು ಅಭಿಮಾನದಿಂದ ಇಂದು ಈ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲ ಶಿಕ್ಷಕರನ್ನು ಆಹ್ವಾನಿಸಿ
ವಿಶ್ವಾಸ ಕುರಿತು ನಾನು ಮಂಜುನಾಥ್, ನೋಡ್ತಾ ಇರೋ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.